ಸಾಕು ಬಿಡು ಸುಬ್ಬು, ಇದೆಲ್ಲ ಹಾಕೊಳಕ್ ಮುಜುಗರ ಆಗುತ್ತೆ ಕಣೋ, ನಾನೇನು ಚಿಕ್ಕ ಹುಡುಗನ. ಯಾರಿಲ್ಲ ಅಂದಿದ್ದೆ ಯಜಮಾನ್ರೆ, ನಿಮ್ಮ ನಡೆ ನುಡಿ ಹಾವ ಭಾವ ಇದನ್ನ ಯಾರು ನೋಡಿದ್ರು ನಿಮ್ಮನ್ನ ಹೀರೋ ಅಂತಾನೆ ಅನ್ನೋದು ಯಜಮಾನ್ರೆ. ಅದರಲ್ಲೂ ಇವತ್ತು ನಿಮ್ಮ ಹುಟ್ಟಿದಬ್ಬ, ಇವತ್ತು ನೀವು ತುಂಬಾ ಚೆನ್ನಾಗಿ ಕಾಣಿಸ್ಬೇಕು. ಆಯ್ತಪ್ಪ, ನಿನ್ನಿಷ್ಟ. ನನಗೊಬ್ಬ ಮಗ ಇದ್ದಿದ್ರೆ ಅವನು ಹೀಗೆ ನಡ್ಕೋತಾ ಇದ್ದ ಅನ್ಸುತ್ತೆ. ಮುಂದಿನ ಜನ್ಮ ಅಂತ ಒಂದಿದ್ರೆ ನನಗೆ ನಿಮ್ಮ ಮಗನಾಗೆ ಹುಟ್ಟಬೇಕು ಅಂತ ಆಸೆ ಯಜಮಾನ್ರೆ. ಆಸೆ ಏನೋ ಇದೆ, ಆದರೆ ಆ ಯೋಗ್ಯತೆ ಅಂತೂ ಇಲ್ಲ. ಅದೆಷ್ಟೇ ಜನ್ಮ ಇದ್ರೂ ನಾನು ನಿಮ್ಗೆ ಸೇವೆ ಮಾಡೋದಕ್ಕೆ ಇಷ್ಟಪಡ್ತೀನಿ. ಹಾಗೆಲ್ಲ ಯಾಕಂತೀಯೋ, ಈ ಜನ್ಮದಲ್ಲೇ ಈ ಕ್ಷಣದಲ್ಲೂ ಕೂಡ ನೀನು ನನ್ನ ಮಗನೇ. ಅದೇನೋ ಹೇಳಿದೆಯಲ್ಲ, ನಡೆ ನುಡಿ ಹಾವ ಭಾವ ಅಂತ, ಅದ್ರ ಜೊತೆ ಒಳ್ಳೆ ಮನಸ್ಸು, ನಿನ್ನ ನಿಷ್ಕಲ್ಮಶವಾದ ಪ್ರೀತಿ ನಾನು ಯಾವತ್ತೋ ಮೆಚ್ಕೊಂಡ್ಬಿಟ್ಟೆ. ನಾನು ನಿನ್ನ ವಯಸ್ಸಲ್ಲಿ ನಿನ್ನ ಹಾಗೆ ಇದ್ದೆ. ಅದೇ ನಿಷ್ಠೆ, ಅದೇ ಛಲ, ಅದೇ ನೀಯತ್ತು. ಕೆಲವು ಸಲ ನಿನ್ನ ನೋಡ್ತಾ ಇದ್ರೆ ನನ್ನೇ ನೋಡ್ತಾ ಇದ್ದೀನೇನೋ ಅಂತ ಅನ್ಸುತ್ತೆ. ಹೋಗ್ಲಿ ಬಿಡು, ಇಷ್ಟು ದಿವಸ ನಾನು ನಿನ್ನ ಜೊತೆ ಮಾತಾಡದೆ ತಪ್ಪು ಮಾಡಿಬಿಟ್ಟೆ. ಆ ತಪ್ಪಿಗೆ ಪ್ರಾಯಶ್ಚಿತ್ತ ಆಗಬೇಕು. ನಾನು ಇವತ್ತು ತಗೊಳ್ಳೋ ನಿರ್ಧಾರನೇ ಅದಕ್ಕೆ ಪ್ರಾಯಶ್ಚಿತ್ತ ಅಂತ ಅನ್ಕೋ. ನನಗೆ ಗೊತ್ತು ನಿನ್ನ ಮನಸ್ಸಲ್ಲಿ ಈಗಲೂ ಗೊಂದಲ ಇದೆ ಅಂತ, ಅದಕ್ಕೆಲ್ಲ ತೆರೆ ಎಳಿತೀನಿ. ಯಜಮಾನ್ರೆ, ನೀವು ಏನು ಹೇಳ್ತಿದ್ರೋ ಅರ್ಥ ಆಗ್ತಿಲ್ಲ. ಇನ್ನು ಸ್ವಲ್ಪ ಹೊತ್ತು ಕಾಯಿ, ನಿನಗೆ ಎಲ್ಲ ಅರ್ಥ ಆಗುತ್ತೆ. ಬಾವಣ್ಣ. ಬಿಡಿ ಸರ್, ಯಾರು ನೋಡ್ಬಿಟ್ರೆ ನಾನು ಹೋಗ್ಬೇಕು. ನಿನ್ನ ಬಿಟ್ಟಿರೋಕೆ ಮನಸ್ಸಾಗ್ತಿಲ್ಲ ಸಾವಿತ್ರಿ. ನಿನ್ನ ಜೊತೆ ಹೀಗಿದ್ರೆ ಎಷ್ಟು ವರ್ಷಗಳಾದ್ರೂ ಪರವಾಗಿಲ್ಲ, ಹೀಗೆ ಇದ್ಬೇಡ ಅಂತ ಅನ್ಸುತ್ತೆ. ಅಲ್ಲ ಸರ್, ನನಗೆ ಒಂದು ಪ್ರಶ್ನೆ ಕಾಡ್ತೈತೆ. ಅದೇನು ಅಂದರೆ, ಈ ಮನೆಯಾಗೆ ಇಷ್ಟೊಂದು ಜನ ಅವರೇ, ಆದರೆ ನೀವು ಒಬ್ರು ತಾವ ಮಾತಾಡೋಕ್ಕಿಲ್ಲ, ಒಬ್ರು ತಾವ ಸೇರಕ್ಕಿಲ್ಲ. ಅದು ಯಾಕಂಗೆ? ಯಾಕಂಗೆ? ಹಾಂ, ನನಗೂ ಅನಿಸುತ್ತೆ ನಾನು ಯಾವಾಗಲೂ ಒಂಟಿಯಾಗೇ ಇರ್ತೀನಲ್ವಾ ಅಂತ. ಆದರೆ ಅದೇನೂ ಗೊತ್ತಿಲ್ಲ ಸಾವಿತ್ರಿ. ನೀನು ಮನೆಗೆ ಬಂದಾಗಿಂದ ನಾನು ಒಂಟಿ ಅಂತಲೇ ಅನ್ನಿಸ್ತಾ ಇಲ್ಲ. ಆ ದೇವರು ನನಗೋಸ್ಕರ ನಿನ್ನ ಕಳಿಸಿದ್ದಾನೆ ಅಂತ ಅನಿಸುತ್ತೆ. ನೀನು ಬಂದಾಗಿಂದ ನನ್ನ ಒಂಟಿತನ ದೂರ ಆಗಿದೆ. ನನ್ನ ಬದುಕಲ್ಲಿ ಬೆಳಕು ತಂದಿದ್ಯಾ. ಅಯ್ಯೋ, ದೊಡ್ಡ ಮಾತು. ನನ್ನಿಂದ ನಿಮ್ಮ ಮನಸ್ಸಿಗೆ ಸಂತೋಷ ಆಯ್ತಲ್ಲ, ಅದು ನನ್ನ ಭಾಗ್ಯ ಅತ್ತೆಯ. ಬನ್ನಿ ಸರ್, ಯಜಮಾನ್ರು ಬರ್ತಾರೆ. ಎಲ್ಲರೂ ಬಂದವ್ರೆ, ನಾನು ಹೋಗ್ಬೇಕು. ಸಾವಿತ್ರಿ, ಸಾವಿತ್ರಿ, ಇಷ್ಟೊಂದೆಲ್ಲ ಆ್ಯಕ್ಟ್ ಮಾಡಿದ್ದು ವೇಸ್ಟ್ ಆಗುತ್ತೆ. ಇರಲಿ, ಎಲ್ಲೋಗ್ತಾಳೆ? ಮನೆ ಇರ್ತಾಳಲ್ವ, ಆದಷ್ಟು ಬೇಗ ಈ ಹಳ್ಳಿ ಅಕ್ಕಿನ ಬೇಟೆ ಆಡಬೇಕು. ಅವ್ರ ಮಾತುಗಳಿಗೆಲ್ಲ ಈಗ ಪರದೆ ಹಾಕ್ತೀನಿ. ಸುಬ್ಬು ಮೇಲೆ ಕೋಪದಿಂದ ನಾನು ಅವನ್ನ ಕೆಟ್ಟದಾಗಿ ನಡೆಸ್ಕೊಂಬಿಟ್ಟೆ. ಅವನೇನು ತಪ್ಪಿಲ್ಲ ಅಂತ ಅವನು ಗೊತ್ತಿದ್ರು ಸತ್ಯನೆಲ್ಲ ಮನಸ್ಸಲ್ಲೇ ಮುಚ್ಚಿಟ್ಕೊಂಡು ಒಬ್ಬನೇ ಕೊರಗ್ಬಿಟ್ಟ. ಶ್ರೀವಲ್ಲಿಯಿಂದ ನನಗೆ ಸತ್ಯ ಗೊತ್ತಾಗಿದ್ದು ಒಳ್ಳೆಯದೇ ಆಯಿತು. ಅದಕ್ಕೆ
ಅವ್ರ ಮನೆಯವ್ರನ್ನೂ ಇಲ್ಲಿ ಕರೆಸ್ದೆ, ಅವರು ಜೊತೆಗೆ ಇರಲಿ ಅಂತ. ನಾನು ಇಷ್ಟೊತ್ತು ಮಾತಾಡಿದ್ರಿಂದ ನಿಮ್ಮ ಮನಸ್ಸಿಗೆಲ್ಲ ಬೇಜಾರಾಗಿರ್ಬೋದು. ಆದರೆ ನಿಮ್ಮನ್ನೆಲ್ಲ ಕರೆಸಿ ನಿಮ್ಮ ಮನಸ್ಸಿಗೆ ಬೇಸರ ಮಾಡಬೇಕು ಅನ್ನೋ ಉದ್ದೇಶ ನನಗಾಗಿರಲಿಲ್ಲ. ಸಿಹಿ ಕೊಟ್ಟು ನನ್ನ ನಿರ್ಧಾರ ತಿಳಿಸ್ತೀನಿ ಅಂತ ನಾನು ಹೇಳಿದ್ದೆ. ನನ್ನ ನಿರ್ಧಾರನೂ ಅಷ್ಟೇ ಸಿಹಿಯಾಗಿರುತ್ತೆ. ಶ್ರೀವಲ್ಲಿ, ನಿನ್ನ ಧೈರ್ಯ, ನಿನ್ನ ಒಳ್ಳೆತನ ಇದನ್ನೆಲ್ಲ ನೋಡಿ ನಂಗೆ ತುಂಬ ಖುಷಿ ಆಯ್ತಮ್ಮ. ನಿನ್ನ ಬಗ್ಗೆ ಹೆಮ್ಮೆ ಅಂತ ಅನ್ನಿಸ್ತಾ ಇದೆ. ನಿನ್ನ ಜೀವನದಲ್ಲಿ ಏನೇನು ನಡೆದಿದೆಯೋ ಅದನ್ನೆಲ್ಲ ಲೆಕ್ಕಿಸದೆ ನೀನು ನನ್ನ ಹತ್ರ ಬಂದು ಸತ್ಯ ಹೇಳಿದೆ ನೋಡು, ತುಂಬ ಖುಷಿ ಆಯಿತು. ಪರವಾಗಿಲ್ಲ ಅಪ್ಪಾಜಿ, ನೀವೇನೇ ನಿರ್ಧಾರ ತಗೋತಿರೋ ಅದನ್ನ ತಿಳ್ಕೊಳ್ಳೋದಕ್ಕೆ ನಾವೆಲ್ಲರೂ ಕಾಯ್ತಾ ಇದ್ದೀವಿ. ಸಿಹಿ ಸುದ್ದಿ ಅಂತ ನೀವೇ ಹೇಳಿದ್ದೀರಾ. ಅದೇನೇ ನಿರ್ಧಾರ ಆಗಿದ್ರು ಅದನ್ನ ಖುಷಿಯಿಂದ ನಾವು ಒಪ್ಕೋತೀವಿ. ಹೇಳಿ ಅಪ್ಪಾಜಿ. ಹೇಳ್ತೀನಮ್ಮ, ನನ್ನ ನಿರ್ಧಾರ ಹೇಳೋಕ್ಕೆ ತಾನೇ ನಿಮ್ಮನ್ನೆಲ್ಲ ಕರೆಸಿರೋದು.